ಅಲ್ಲಿಗೆ ಶೂಟ್ ಮಾಡಿದ್ ನೋವು ಇನ್ನೂ ಇದೆಯಾ ಸರ್? ಒಟ್ನಲ್ಲಿ ನಿನಗೆ ಹ್ಯಾಪಿ ತಾನೆ? ಓ ಶಿಟ್, ಅದಕ್ಕೂ ತೊಂದ್ರೆನಾ? ನನ್ನ ಮಗಳು SMS ಮಾಡಿದಾಳೆ, ಮಂಜುನಾಥ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾಳಂತೆ, ಪಿಕಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಬಿಡಿ, ನೋ ಪ್ರಾಬ್ಲಮ್. ಹೌದು, ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಸರ್? ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದೀನಿ. ನಾನು ಕೇಳ್ತಿರೋ ಉದ್ದೇಶನೇ ಬೇರೆ, ನೀವು ಕೊಡ್ತಿರೋ ಉತ್ತರನೇ ಬೇರೆ. ಅಯ್ಯೋ ಗೊತ್ತಾಯ್ತು ಬಿಡಿ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್. ಇದ್ರಲ್ಲಿ ನಗಂತದೇನಿದೆ ಸರ್? ಇದೇನಯ್ಯ, ಚೀಟಿಂಗ್ ಫ್ಯಾಮಿಲಿ ಅಲ್ವಾ, ಅಪ್ಪನಿಗೆ ಹೇಳ್ದೆ ಬಂದಿದಾರಂತೆ, ಶಾಸ್ತ್ರಿ ಹೇಳ್ದ. ಯಾಕಪ್ಪ ಕೋಪ ಬಂತ? ಇಲ್ಲ ಸರ್, ಟೆಂಪಲ್ ಬಂತು. ಅಮ್ಮ ಪ್ರಶಾಂತಿ, ಬಾಮ್ಮ. ಡ್ಯಾಡಿ ಪ್ರಸಾದ. ನೀನು ತಗೊಳಪ್ಪ. ಇವನು ನನ್ನ ಸಬಾರ್ಡಿನೇಟ್ ಆಫೀಸರ್ ಭಾರತ್, ನನ್ನ ಮಗಳು ಪ್ರಶಾಂತಿ. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಏನ? ಅಲ್ಲ, ನಿಮ್ ಮಗಳು ಇಷ್ಟೊಂದು ಸಂಪ್ರದಾಯಸ್ಥನ, ನಂಬಕ್ಕೆ ಆಗಲ್ಲ. ಅದಕ್ಕೆ ಬೆಳೆಸೋ ವಿಧಾನ ಮುಖ್ಯ. ನನ್ನ ಮಗಳು ಈಗ ತಾನೇ ಡೆಲ್ಲಿಲಿ IPS ಟ್ರೈನಿಂಗ್ ಮುಗಿಸ್ ಬಂದ್ಲು. ನಿನ್ ಗರ್ಲ್ ಫ್ರೆಂಡ್ ತರ ಫಾದರ್ ಚೀಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡೋಳಲ್ಲ. ಡ್ಯಾಡಿ, ಯಾರ್ದು ವಿಷಯ ನಮಗೆ ಯಾಕೆ ಡ್ಯಾಡಿ? ಯಾಕೆ ಹೇಳ್ದೆ ಅಂದ್ರೆ, ಎತ್ತವ್ರಿಗೆ ಮೋಸ ಮಾಡೋಳು ನಾಳೆ ಕಟ್ಕೊಂಡವ್ರು ಮೋಸ ಮಾಡೋಳಮ್ಮ. ಅಷ್ಟೇ ಅಂತೀರಾ ಸರ್? ಈ ವೆಹಿಕಲ್ ನಿಲ್ಲಿಸ್ತೀರಾ? ಯಾಕಮ್ಮ? ಮನೆ ಬಂತು. ಫಸ್ಟ್ ಟೈಮ್ ಮನೆಗೆ ಬಂದಿದೀಯಾ, ಬಾ ಬಿಟ್ಟಿ ಕಾಫಿ ಕುಡಿಯುವಂತೆ.